ಹಾಯ್ ಸ್ನೇಹಿತರೆ ಪ್ರತಿಯೊಂದು ವಿದ್ಯಾರ್ಥಿಗಳು ಏನೈತಿ ಯುವ ನಿಧಿ ಬಗ್ಗೆ ಅಪ್ಡೇಟ್ ಕೇಳ್ತಿದ್ರಿ. ಇಲ್ಲಿ ನೋಡ್ರಿ, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲ ಏನೈತಿ ಈಗ ಏಪ್ರಿಲ್ ಏನೈತಿ ಸೆಲ್ಫ್ ಡಿಕ್ಲರೇಷನ್ ಈಗಾಗಲೇ ಸ್ಟಾರ್ಟ್ ಆಗಿರ್ತೈತಿ. ಪ್ರತಿಯೊಂದು ವಿದ್ಯಾರ್ಥಿಗಳು ಮಿಸ್ ಮಾಡಲಾರ್ದ ಸೆಲ್ಫ್ ಡಿಕ್ಲರೇಷನ್ ಮಾಡಿಸ್ರಿ. ನೀವೇನಾದರೂ ಈಗ ಸೆಲ್ಫ್ ಡಿಕ್ಲರೇಷನ್ ಮಾಡದೇ ಇದ್ದಲ್ಲಿ ನಿಮ್ಗೆ ಅಮೌಂಟ್ ಎಂಬುದನ್ನು ಏನೈತಿ ಕ್ರೆಡಿಟ್ ಆಗಂಗಿಲ್ಲ, ಯಾರಿಗೂ ಕೂಡ ಅಮೌಂಟ್ ರಿಲೀಸ್ ಆಗಂಗಿಲ್ಲ. ಪ್ರತಿಯೊಂದು ವಿದ್ಯಾರ್ಥಿ ಏನೈತಿ ಸೆಲ್ಫ್ ಡಿಕ್ಲರೇಷನ್ ಮಾಡಿಸ್ರಿ. ಅದನ್ನು ಯಾವ ರೀತಿಯಾಗಿ ಮಾಡೋದಂತೆ ನೀನು ಬೆಳಗ್ಗೆ ಏನೈತಿ ಒಂದು ವಿಡಿಯೋ ಮಾಡಿ ತಿಳಿಸಿನ. ನೀವೇನೈತಿ ಇಲ್ಲೇ ಮೊಬೈಲ್ ಮೂಲಕ ಯಾವ ರೀತಿಯಾಗಿ ಸೆಲ್ಫ್ ಡಿಕ್ಲರೇಷನ್ ಮಾಡೋದು ಅಂತ ಹೇಳಿ ಅದನ್ನು ಒಂದು ವಿಡಿಯೋ ನೋಡಿಸ್ನಿ. ಆ ವಿಡಿಯೋ ನೋಡಿರಿ, ಅದ್ರೊಳಗೆ ಏನೈತಿ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊತ ಹೋಗಿನ. ಅದ್ರೊಳಗೆ ಏನೈತಿ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊತ ಹೋಗಿನು. ನೀವು ಅದನ್ನು ವಿಡಿಯೋ ನೋಡಿ ಏನೈತಿ ನೀವು ಸೆಲ್ಫ್ ಡಿಕ್ಲರೇಷನ್ ಮಾಡಿಸ್ಕೋರಿ. ಯಾಕಂದ್ರೆ ಮೇನ್ ಇವ್ರದನ್ನ ಸೆಲ್ಫ್ ಡಿಕ್ಲರೇಷನ್ ನೀವೇನಾದ್ರೂ ಮಾಡಿಸದೇ ಇದ್ದಲ್ಲಿ ನಿಮ್ಗೆ ಅಮೌಂಟ್ ಎಂಬುದು ಏನೈತಿ ಕ್ರೆಡಿಟ್ ಆಗಂಗಿಲ್ಲ. ಇದ್ರ ಜೊತೆಗೆ ಅಮೌಂಟ್ ಎಂಬುದು ಏನೈತಿ ಕೇವಲ 2 ವರ್ಷ ಮಾತ್ರ ಏನೈತಿ ಅಮೌಂಟ್ ಜಮಾ ಆಕತಿ. ಏನೈತಿ ನಿಮ್ಮ ಅಕೌಂಟಿಗೆ ಏನೈತಿ 2 ವರ್ಷ ಮಾತ್ರ ಏನೈತಿ ಅಮೌಂಟ್ ರಿಲೀಸ್ ಮಾಡ್ತಾರೆ. ನೀವೇನಾದರೂ 12 24 ಅಂತ ಏನಾದರೂ ಕರೆಕ್ಟ್ ಅಮೌಂಟ್ ತೆಗೆದುಕೊಂಡಿದ್ರೆ, ಈಗ ನೀವು 2 ವರ್ಷ ಏನೈತಿ ಕರೆಕ್ಟ್ ಅಮೌಂಟ್ ತೆಗೆದುಕೊಂಡಿದ್ರೆ ನಿಮ್ಮ ನೆಕ್ಸ್ಟ್ ಏನೈತಿ ಅಮೌಂಟ್ ಎಂಬುದು ಏನೈತಿ ನಿಮ್ಮ ಅಕೌಂಟಿಗೆ ಕ್ರೆಡಿಟ್ ಆಗಂಗಿಲ್ಲ. ಕೇವಲ 2 ವರ್ಷ ಏನೈತಿ ಮಾತ್ರ ಅದರ ಅವಧಿ ಇದಿರ್ತೈತಿ. 2 ವರ್ಷ ಮಾತ್ರ ನಿಮ್ಗೆ ಅಮೌಂಟ್ ಕ್ರೆಡಿಟ್ ಆಕತಿ. ಈಗ ಅದ್ರೊಳಗೆ ಏನೈತಿ ಕೆಲವೊಂದು ವಿದ್ಯಾರ್ಥಿಗಳಿಗೆ 15 ಕಂತ ಬಂದಿರ್ತಾವೆ, ಮತ್ತು 16 ಕಂತ, ಇದ್ರ ಜೊತೆಗೆ 17 ಕಂತ, ಈ ರೀತಿಯಾಗಿ ಕೆಲವೊಂದು ವಿದ್ಯಾರ್ಥಿಗಳಿಗೆ 10 ಕಂತ ಬಂದು ಸ್ಟಾಪ್ ಆಗಿರ್ತಾವೆ. ಈ ರೀತಿಯಾಗಿ ಆಗಿರ್ತೈತಿ. ಇಲ್ಲಿ ನೋಡ್ರಿ, ಆ ರೀತಿ ಆದರೂ ಕೂಡ ನೀವು ನೆಕ್ಸ್ಟ್ ಏನೈತಿ ಸೆಲ್ಫ್ ಡಿಕ್ಲರೇಷನ್ ಮಾಡ್ಕೋತಾ ಇರಿ. ಕಂಟಿನ್ಯೂ ಏನೈತಿ ಸೆಲ್ಫ್ ಡಿಕ್ಲರೇಷನ್ ಮಾಡ್ಕೋತೀರಿ. ಒಮ್ಮೆ ಏನೈತಿ ಅಮೌಂಟ್ ಕ್ರೆಡಿಟ್ ಆಗೋ ಚಾನ್ಸಸ್ ಕೂಡ ಇದಿರ್ತೈತಿ. ಅದಕ್ಕಾಗಿ ಪ್ರತಿಯೊಂದು ವಿದ್ಯಾರ್ಥಿ ಏನೈತಿ ಸೆಲ್ಫ್ ಡಿಕ್ಲರೇಷನ್ ಕಡ್ಡಾಯವಾಗಿ ಮಾಡಿಸ್ಕೋತಾ ಇರ್ರಿ. ಮತ್ತು 2 ವರ್ಷ ಆದಮೇಲೆ ನಿಮ್ಗೆ ಅಮೌಂಟ್ ಎಂಬುದನ್ನು ಸ್ಟಾಪ್ ಆಕತಿ. 2 ವರ್ಷ ಆದಮೇಲೆ ಅಮೌಂಟ್ ಸ್ಟಾಪ್ ಆಕತಿ. ಅದರೊಳಗೆ ಏನೈತಿ ಆಗಲೇ ತಿಳಿಸ್ಕೊಟ್ಟಂತೆ 15 16 ಈ ರೀತಿ ಏನು ಕಂತಾಗಿರ್ತಾವಲ್ಲ ಅಂತ ಪ್ರತಿಯೊಂದು ವಿದ್ಯಾರ್ಥಿ ಏನೈತಿ ಸೆಲ್ಫ್ ಡಿಕ್ಲರೇಷನ್ ಮಾಡ್ಕೋತಾ ಇರ್ರಿ. ಮತ್ತು ನೀವು ಅಪ್ಲಿಕೆಂಟ್ಸ್ ಯಾರಿದ್ದೀರಿ, ಈಗ ನೀವು ಅಪ್ಲಿಕೆಂಟ್ಸ್ ಯಾರು ಅಪ್ಲಿಕೇಶನ್ ಹಾಕಿರಿ ಅಂಥ ವಿದ್ಯಾರ್ಥಿಗೆ ಏನೈತಿ ನಿಮ್ಗೆ ಅಮೌಂಟ್ ಯಾವಾಗ ಕ್ರೆಡಿಟ್ ಆಗತ್ಲೆ. ಈಗ ಅಪ್ಲಿಕೇಶನ್ ಹಾಕಿ ಡೇಟಿಗೆ ಈಗ ಏಪ್ರಿಲ್ 1ಕ್ಕೆ ಅಪ್ಲಿಕೇಶನ್ ಹಾಕಿದ್ರೆ ನೀವು ಏಪ್ರಿಲ್ 1ರಿಂದ ಆ ತಿಂಗಳಿಂದ 6 ತಿಂಗಳು ಆದ ಮೇಲೆ ಏನೈತಿ ಅಮೌಂಟ್ ಕ್ರೆಡಿಟ್ ಆಕತಿ. ಅಮೌಂಟ್ ಏನೆಂಬುದನ್ನು ಕ್ರೆಡಿಟ್ ಆಕತಿ. ಕ್ರೆಡಿಟ್ ಆದ ನೆಕ್ಸ್ಟ್ ಮಂತಿಂದ ಏನೈತಿ ನೀವು ಸೆಲ್ಫ್ ಡಿಕ್ಲರೇಷನ್ ಕಡ್ಡಾಯ ಇದ್ದಿರ್ತೈತಿ. ಈಗ ಅಮೌಂಟ್ ಕ್ರೆಡಿಟ್ ಆಗೋತನ ಏನೈತಿ ನೀವು ಸೆಲ್ಫ್ ಡಿಕ್ಲರೇಷನ್ ಮಾಡೋಕ್ಕೆ ಬರೋಂಗಿಲ್ಲ. ಅಮೌಂಟ್ ನಿಮ್ಮ ಅಕೌಂಟಿಗೆ ಕ್ರೆಡಿಟ್ ಆಗೋತನ ಸೆಲ್ಫ್ ಡಿಕ್ಲರೇಷನ್ ಮಾಡೋಕ್ಕೆ ಬರೋಂಗಿಲ್ಲ. ನಿಮಗೆ ಅಮೌಂಟ್ ಕ್ರೆಡಿಟ್ ಆದ ಏನೈತಿ ನೆಕ್ಸ್ಟ್ ಮಂತಿಂದ ಏನೈತಿ ನೀವು ಪ್ರತಿಯೊಂದು ವಿದ್ಯಾರ್ಥಿ ಸೆಲ್ಫ್ ಡಿಕ್ಲರೇಷನ್ ಮಾಡಿಸ್ಬೋದು. ಮತ್ತು ಕೆಲವೊಂದು ವಿದ್ಯಾರ್ಥಿಗೆ ಏನೈತಿ ಮೆಸೇಜ್ ಬರತೈತಿ, ನಾರ್ಮಲ್ ಟೆಕ್ಸ್ಟ್ ಮೆಸೇಜನ್ನು ಬಂದಿರ್ತೈತಿ, ನೀವು ಸೆಲ್ಫ್ ಡಿಕ್ಲರೇಷನ್ ಮಾಡಿಸ್ರಿ ಅಂತೇಳಿ. ಅದ್ರೊಳಗೆ ಏನೈತಿ ಕೆಲವೊಂದು ವಿದ್ಯಾರ್ಥಿಗೆ ಏನೈತಿ ಸೆಲ್ಫ್ ಡಿಕ್ಲರೇಷನ್ ಮಾಡೋಕ್ಕೆ ಹೋದ್ರೆ ಏನೈತಿ ಆಧಾರ್ ಡೀಟೇಲ್ಸ್ ತೊಗೋತೈತಿ, ಆಧಾರ್ ಅಥೆಂಟಿಕೇಶನ್ ತೊಗೋತೈತಿ. ನೆಕ್ಸ್ಟ್ ಏನೈತಿ ಗೆಟ್ ಆಧಾರ್ ಡೀಟೇಲ್ಸ್. ಅದರೊಳಗೆ ಏನೈತಿ ಯಾವುದೇ ಡಾಟಾ ಫೆಚ್ಡ್ ಆಗುತ್ತೋ ಏನೈತಿ ಒಂದೇದೇನೈತಿ ಆಧಾರ್ ಅಥೆಂಟಿಕೇಶನ್, ಅಲ್ಲಿ ಆಧಾರ್ ಕಾರ್ಡ್ ನಂಬರ್ ಹಾಕಿ ಟಿಕ್ ಮಾಡ್ಕೊಂಡು ಏನೈತಿ ಸಬ್ಮಿಟ್ ಮಾಡ್ತಾರೆ. ಸಬ್ಮಿಟ್ ಮಾಡಿ ಏನೈತಿ ನೆಕ್ಸ್ಟ್ ಬಂದ್ರೆ ನೆಕ್ಸ್ಟ್ ಏನೈತಿ ಗೆಟ್ ಆಧಾರ್ ಡೀಟೇಲ್ಸ್. ಅದರೊಳಗೆ ಏನೈತಿ ಯಾವುದೇ ಡಾಟಾ ಫೆಚ್ಡ್ ಆಗುತ್ತೋ, ಎದಕ್ಕೆ ಫೆಚ್ಡ್ ಆಗುತ್ತೆ ಅಂತ ಅಂದ್ರೆ ಈಗ ಫಸ್ಟ್ ಟೈಮ್ ಪೇಮೆಂಟ್ ರಿಲೀಸ್ ಆಗಿರಂಗಿಲ್ಲ. ಅದಕ್ಕಾಗಿ ಅದು ಡಾಟಾ ಫೆಚ್ಡ್ ಆಗುತ್ತೋ. ಈಗ ಅಮೌಂಟ್ ಏನೈತಿ ಕ್ರೆಡಿಟ್ ಆಗುತ್ತಾನೆ ಐತಿ, ಅದರೊಳಗೆ ಯಾವುದೇ ಡಾಟಾ ಶೋ ಆಗಂಗಿಲ್ಲ. ನೀವು 1 ಸಲ ಅಲ್ಲದೆ 10 ಸಲ ಏನೈತಿ ಹೊಳ್ಳಿ ಗೆಟ್ ಆಧಾರ್ ಡೀಟೇಲ್ಸ್ ಹೊಡೆದ್ರೆ ಯಾವುದೇ ಡಾಟಾ ನಿಮ್ದು ಶೋ ಆಗಂಗಿಲ್ಲ. ನೀವೇನೈತಿ ಫಸ್ಟ್ ಅಮೌಂಟ್ ಕ್ರೆಡಿಟ್ ಆದ ನಂತರ ಏನೈತಿ ಆ ಡಾಟಾ ಒಳಗೆ ಫೆಚ್ಡ್ ಆಕೈತಿ. ನೀವು ಏನೈತಿ ಫಸ್ಟ್ ಅಮೌಂಟ್ ಕ್ರೆಡಿಟ್ ಆದ ನೆಕ್ಸ್ಟ್ ಮಂತಿನ ಏನೈತಿ ನೀವು ಸೆಲ್ಫ್ ಡಿಕ್ಲರೇಷನ್ ಮಾಡೋದು ಅನ್ನೋದಿರ್ತೈತಿ. ಮತ್ತು ನಿಮ್ಗೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಗೊತ್ತಿರುವಂತೆ ಡಿಸೆಂಬರ್ ಮಂತ್ ಏನೈತಿ ಜನವರಿ ಒಳಗೆ ಏನೈತಿ ಅಮೌಂಟ್ ರಿಲೀಸ್ ಆಗಿರ್ತೈತಿ. ಸೊ ಅದೇ ರೀತಿಯಾಗಿ ಜನವರಿ ಮಂತ್ ಏನೈತಿ ಮಾರ್ಚ್ ಮಂತ್ ಒಳಗೆ ಏನೈತಿ ಅಮೌಂಟ್ ರಿಲೀಸ್ ಆಗಿರ್ತೈತಿ. ನೆಕ್ಸ್ಟ್ ಏನೈತಿ ಫೆಬ್ರವರಿ ಮಂತ್ ಏನೈತಿ ಈ ಮಂತ್ ಒಳಗೆ ಏನೈತಿ ಅಮೌಂಟ್ ಎಲ್ಲರೂ ಕೂಡ ರಿಸೀವ್ ಆಕೈತಿ. ಪ್ರತಿಯೊಂದು ವಿದ್ಯಾರ್ಥಿ ಐತಿ ಯಾರು ಸೆಲ್ಫ್ ಡಿಕ್ಲರೇಷನ್ ಕರೆಕ್ಟ್ ಮಾಡಿರಿ ಅಂತ ಅಭ್ಯರ್ಥಿಗಳಿಗೆ ಮಾತ್ರ ಫೆಬ್ರವರಿ ತಿಂಗಳಿನಾಗ ಯಾರು ಸೆಲ್ಫ್ ಡಿಕ್ಲರೇಷನ್ ಕರೆಕ್ಟ್ ಮಾಡಿರ್ತೀರಿ ಅಂತ ಪ್ರತಿಯೊಂದು ವಿದ್ಯಾರ್ಥಿ ಐತಿ ಈ ಮಂತ್ ಏನೈತಿ ಅಮೌಂಟ್ ಎಂಬುದನ್ನು ಕ್ರೆಡಿಟ್ ಆಕತಿ. ನೀವೇನಾದ್ರೂ ಸೆಲ್ಫ್ ಡಿಕ್ಲರೇಷನ್ ಅದ್ರೊಳಗೆ ಫೆಬ್ರವರಿಗೆ ಮಾಡದೇ ಇದ್ದಲ್ಲಿ ನಿಮಗೆ ಏನೈತಿ ಅಮೌಂಟ್ ರಿಲೀಸ್ ಆಗಂಗಿಲ್ಲ. ಈ ರೀತಿಯಾಗಿ ಮಾಹಿತಿ ಇದ್ದಿರ್ತೈತಿ. ಮತ್ತು ನಿಮಗೆ ಏನೇ ಡೌಟ್ ಇದ್ದರೂ ಡೈರೆಕ್ಟ್ ನಾನು ಇನ್ಸ್ಟಾಗ್ರಾಮ್ದಲ್ಲಿ ಕಾಂಟ್ಯಾಕ್ಟ್ ಮಾಡೋದು ಬರ್ರಿ. ನಿಮಗೆ ಏನೇ ಹೆಚ್ಚಿನ ಮಾಹಿತಿ ಬೇಕಾಗಿತ್ತಂದ್ರೆ ಕಾಂಟ್ಯಾಕ್ಟ್ ಮಾಡೋದು ಬರ್ರಿ. ಮತ್ತು ಪ್ರತಿಯೊಂದು ವಿದ್ಯಾರ್ಥಿ ನಾನು ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಅಕೌಂಟ್ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ನೀವು ಜಾಯ್ನ್ ಆಗ್ಬೋದು. ಯಾಕಂದರೆ ಯೂಸ್ಫುಲ್ ಏನೇ ಇನ್ಫಾರ್ಮೇಷನ್ ಬಂದರೂ ಕೂಡ ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ನಾನು ಶೇರ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್.